ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಮಾಜಿ ಸಚಿವ ಗೋಪಾಲಯ್ಯಗೆ ಜೀವ ಬೆದರಿಕೆ. ಬಸವೇಶ್ವರನಗರ ಮಾಜಿ ಕಾರ್ಪೊರೇಟರ್ ಪದ್ಮರಾಜ್ರಿಂದ ಡೆತ್ ಥ್ರೆಟ್. ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ಮಾಜಿ ಕಾರ್ಪೊರೇಟರ್ ಪದ್ಮರಾಜ್ ಬಂಧನ. ಹಲವು ಬಾರಿ ನನ್ನಿಂದ ಅನುಕೂಲ ಪಡೆದಿದ್ದಾನೆ. ಗೂಂಡಾ ವರ್ತನೆ ಮಾಡಿ ಅತ್ಯಂತ ಕೆಟ್ಟ ಪದದಿಂದ ನನ್ನನ್ನ ನಿಂದಿಸಿದ್ದಾನೆ. ನ್ಯೂಸ್ ಫಸ್ಟ್ಗೆ ಮಾಜಿ ಸಚಿವ ಬಿಜೆಪಿ ಶಾಸಕ ಗೋಪಾಲಯ್ಯ ಮಾಹಿತಿ. ಶೂನ್ಯ ವೇಳೆಯಲ್ಲಿ ಕೊಲೆ ಬೆದರಿಕೆ ಪ್ರಸ್ತಾಪಿಸಿದ್ದ ಗೋಪಾಲಯ್ಯ ಪದ್ಮರಾಜ್ನ 6 ತಿಂಗಳು ಗಡೀಪಾರು ಮಾಡಿ ಸೂಕ್ತ ರಕ್ಷಣೆ ನೀಡುವಂತೆ ಮನವಿ. ಸ್ಪೀಕರ್ ಖಾದರ್ ಆದೇಶದ ಬೆನ್ನಲ್ಲೇ ಪದ್ಮರಾಜ್ ಅರೆಸ್ಟ್. ಕೇಂದ್ರದ ವಿರುದ್ಧ ರೈತರ ದೆಹಲಿ ಚಲೋ. ಪೊಲೀಸರು ತಡೆದ್ರು. ದೆಹಲಿಗೆ ನುಗ್ಗೋಕೆ ಸಜ್ಜಾಗಿರುವ ಪ್ರತಿಭಟನಾಕಾರರು. ದೆಹಲಿ ಸಂಪರ್ಕಿಸುವ ಎಲ್ಲ ಗಡಿಗಳಲ್ಲೂ ಭದ್ರತೆ ಇನ್ನಷ್ಟು ಹೆಚ್ಚಳ. ನಿನ್ನೆ ರೈತರ ಜೊತೆ ನಡೆದಿದ್ದ ಮೊದಲ ಸುತ್ತಿನ ಸಭೆ ವಿಫಲ. ಮತ್ತೊಂದು ಸುತ್ತಿನ ಸಂಧಾನಕ್ಕೆ ಮುಂದಾದ ಕೇಂದ್ರ ಸರ್ಕಾರ. ಮಾತುಕತೆಯಿಂದ ಪರಿಹಾರ ಸಾಧ್ಯ ಅಂತ ಕರೆ ನೀಡಿದ್ದ ಸಚಿವ. ಶೂನ್ಯ ವೇಳೆಯಲ್ಲಿ ಹುಬ್ಬಳ್ಳಿ ರೈತರನ್ನ ಭೋಪಾಲ್ನಲ್ಲಿ ವಶಕ್ಕೆ ಪಡೆದ ವಿಚಾರ ಪ್ರಸ್ತಾಪ. ವಿಧಾನಸಭೆಯಲ್ಲಿ ಸರ್ಕಾರದ ಗಮನಕ್ಕೆ ತಂದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ. ಅವರ ಬಿಡುಗಡೆಗೆ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಅಂತ ಸಚಿವ ಮಹದೇವಪ್ಪ ಉತ್ತರ. ರಾಜ್ಯಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಸೋಕೆ ನಾಳೆ ಕೊನೆಯ ದಿನ. ಕೋಟಾ ತಿಕ್ಕಾಟದ ಕಾರಣ ಅಂತಿಮವಾಗದ ಕಾಂಗ್ರೆಸ್ ಅಭ್ಯರ್ಥಿಗಳ ಹೆಸರು. ತಮ್ಮ ಆಪ್ತನಿಗೆ ಮತ್ತೆ ಅವಕಾಶ ಕಲ್ಪಿಸೋಕೆ ಮುಂದಾದ ಮಲ್ಲಿಕಾರ್ಜುನ ಖರ್ಗೆ. ವಿಧಾನ ಪರಿಷತ್ ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆ. ಮೈತ್ರಿ ಅಭ್ಯರ್ಥಿಯ ಬಗ್ಗೆ ಎಸ್ಟಿ ಸೋಮಶೇಖರ್ ಆಕ್ಷೇಪ. ದೋಸ್ತಿ ಕ್ಯಾಂಡಿಡೇಟ್ ವಿರುದ್ಧ ಪ್ರಚಾರ. ಮಾಜಿ ಸಚಿವನಿಗೆ ನೋಟಿಸ್ ಕೊಡುತ್ತಾ ಕಮಲ. ಫಸಲ್ ಬಿಮಾ ಯೋಜನೆಯಡಿ ಸಚಿವರ ಪುತ್ರಿ ಸೇರಿದಂತೆ 226 ರೈತರಿಗೆ ಮಹಾಮೋಸ. ಎನ್ಎಸ್ ಬೋಸರಾಜು ಪುತ್ರಿ ಎನ್ ವಾಣಿಯವರ ಜಮೀನಿನ ಪಹಣಿಯು ದುರ್ಬಳಕೆ. 22 ಜನರ ವಿರುದ್ಧ ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಬೆಳಗಾವಿ ವಿಭಜನೆಗೆ ಪ್ಲಾನ್. ಜಿಲ್ಲೆಯನ್ನ 3 ಭಾಗ ಮಾಡೋಕೆ ಮುಂದಾದ ಕಾಂಗ್ರೆಸ್ ಸರ್ಕಾರ. ಅಥಣಿ, ಬೈಲಹೊಂಗಲ, ಚಿಕ್ಕೋಡಿ ಜಿಲ್ಲೆ ಮಾಡೋಕೆ ಶಿಫಾರಸು. ಬೆಂಗಳೂರು ಗ್ರಾಮಾಂತರದಿಂದ ಅಚ್ಚರಿಯ ಅಭ್ಯರ್ಥಿ ಕಣಕ್ಕಿಳಿಸೋಕೆ ಕಮಲ ಪಡೆ ಪ್ಲಾನ್. ಬಿಜೆಪಿ ಚಿಹ್ನೆಯಡಿ ಸ್ಪರ್ಧಿಸಲಿದ್ದಾರಾ ದೇವೇಗೌಡರ ಅಳಿಯ ಡಾಕ್ಟರ್ ಸಿಎನ್ ಮಂಜುನಾಥ್ರನ್ನ ಕಣಕ್ಕಿಳಿಸುವುದರ ಹಿಂದಿದೆ ಹಲವು ರಾಜಕೀಯ ಲೆಕ್ಕಾಚಾರ. ಹಾಸನದ ನಂತರ ಮಂಡ್ಯ ಲೋಕಕಣಕ್ಕೆ ಮಾಜಿ ಪ್ರಧಾನಿ. ಅಭ್ಯರ್ಥಿ ಆಯ್ಕೆಗೆ ಮೊದಲೇ ಮತದಾರರ ನಾಡಿ ಮಿಡಿತ ಅರಿಯೋಕೆ ದೇವೇಗೌಡರು ಮಂಡ್ಯ ಯಾತ್ರೆ. 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ಯಾತ್ರೆ ಬಳಿಕ ಕ್ಯಾಂಡಿಡೇಟ್ ಫೈನಲ್. ಪೊಲೀಸ್ ಪೇದೆ ಮೇಲೆ ಹಲ್ಲೆ ಪ್ರಕರಣ. ಜಾತಿ ನಿಂದನೆ ಕೇಸ್ ದಾಖಲಾಗ್ತಾ ಇದ್ದ ಹಾಗೆ ಶಾಸಕಿ ಕರೆಮ್ಮ ನಾಯಕ್ ಪುತ್ರ, ಪಿಎ, ಸೋದರ ಸೇರಿ 8 ಜನ ನಾಪತ್ತೆ. ಆರೋಪಿಗಳಿಗಾಗಿ ಮುಂದುವರೆದ ಪೊಲೀಸರ ಶೋಧ. ಲೋಕ ಟಿಕೆಟ್ ಸಮರಕ್ಕಾಗಿ ಫುಲ್ ಆಕ್ಟಿವ್ ಆದ ಮಾಧುಸ್ವಾಮಿ. ಟಿಕೆಟ್ ನಿರೀಕ್ಷೆಯಲ್ಲಿರೋ ಮಾಜಿ ಸಚಿವರಿಂದ ಸಭೆಗಳ ಮೇಲೆ ಸಭೆ. ರಾಜ್ಯ ಬಿಜೆಪಿ ಸ್ಥಿತಿ ಕಂಡು ಮಾಧುಸ್ವಾಮಿ ಬೇಸರ. ಮೊದಲ ಬಾರಿಗೆ ಮೇಲ್ಮನೆಗೆ ಸ್ಪರ್ಧಿಸಲಿರುವ ಸೋನಿಯಾ ಗಾಂಧಿ. ನಿನ್ನೆ ತಡರಾತ್ರಿ ನಡೆದ ಸಭೆಯಲ್ಲಿ ರಾಜಸ್ಥಾನದಿಂದ ಸ್ಪರ್ಧೆಗೆ ನಿರ್ಧಾರ. ಇವತ್ತು ಜೈಪುರ್ನಲ್ಲಿ ನಾಮಪತ್ರ ಸಲ್ಲಿಕೆ. ಹಲವು ವರ್ಷಗಳಿಂದ ಕೋಟ್ಯಂತರ ರೂಪಾಯಿ ತೆರಿಗೆ ಬಾಕಿ ಹಿನ್ನೆಲೆ ಆಸ್ತಿ ತೆರಿಗೆ ಪಾವತಿಸಿದ ರಾಕ್ಲೈನ್ ಮಾಲ್ಗೆ ಬಿಬಿಎಂಪಿ ಶಾಕ್. ಪಾಲಿಕೆಯಿಂದ ದಾಸರಹಳ್ಳಿಯಲ್ಲಿರೋ ಮಾಲ್ಗೆ ಬೀಗ. ಹಾವೇರಿ ಜಿಲ್ಲೆಯಲ್ಲಿ ಹನುಮನ
ಪವಾಡ. ಹೊಸ ಮಂದಿರ ನಿರ್ಮಾಣಕ್ಕೆ ಆಂಜನೇಯನಿಂದ ಹೂವಿನ ಪ್ರಸಾದ. ವಾಯುಪುತ್ರನ ಪ್ರವಾಡಕ್ಕೆ ಕೊರದ ಕೋಡಿಹಳ್ಳಿ ಗ್ರಾಮದ ಜನ ನೆಬ್ಬೆರಗು. ಉಡುಪಿಯ ನೇಜಾರಲ್ಲಿ ಒಂದೇ ಮನೆಯ 4 ಹತ್ಯೆ ಪ್ರಕರಣ. ಕೊಲೆ ಮಾಡಿ ತಪ್ಪಿಸಿಕೊಳ್ಳೋಕೆ ಹೊಸ ಮನೆ ಹುಡುಕಾಟದಲ್ಲಿದ್ದ ಪ್ರವೀಣ್ ಚೌಗಲೆ ಪತ್ನಿ ಚಿನ್ನಾಭರಣ ಇಟ್ಟು ಬೆಳಗಾವಿ ಕಡೆ ಹೊರಟಿದ್ದ. ಚಾರ್ಜ್ ಶೀಟ್ನಲ್ಲಿ ಹಲವು ಅಂಶಗಳು ಬಹಿರಂಗ. ಪ್ರೇಮಿಗಳ ದಿನದಂದು ಉಪ್ಪಿ ಅಭಿಮಾನಿಗಳಿಗೆ ಸಾಂಗ್ ಪ್ರೋಮೋ ಗಿಫ್ಟ್. ಫೆಬ್ರವರಿ 26ರಂದು ರಿಲೀಸ್ ಆಗೋ ಚೀಪ್ ಸಾಂಗ್ನ ಪ್ರೋಮೋ ಇವತ್ತು ಬಿಡುಗಡೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.